ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್. ನಮಸ್ಕಾರ ವೀಕ್ಷಕರೇ, ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ. ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ತಾಲೂಕಿನ ಇಂದು ದಿನಾಂಕ 8 ಡಿಸೆಂಬರ್ 2025ರಂದು ಸಮಾಜ ಕಲ್ಯಾಣ ವತಿಯಿಂದ 6 ಡಿಸೆಂಬರ್ 2025ರಂದು ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ 69ನೇ ಮಹಾಪರ್ವಿ ನಿರ್ವಹಣಾ ಪುಣ್ಯಸ್ಮರಣೆ ಆದೇಶ ಇದ್ದರೂ ಅಧಿಕಾರಿಗಳು ನಿರ್ಲಕ್ಷ್ಯ. ರಾಣಿ ಚೆನ್ನಮ್ಮ, ಜಕ್ಕನಕಟ್ಟಿ ಮುರಾರ್ಜಿ ದೇಸಾಯಿ, ಗಂಜಿಕಟ್ಟಿ ಮುರಾರ್ಜಿ ದೇಸಾಯಿ, ಜಿತ್ತನಕಟ್ಟಿ ಇವರ ಅಂಬೇಡ್ಕರ್ ಅವರ ಪುಣ್ಯಸ್ಮರಣೆ. ಇವರು ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದಾರೆ. ಇವರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಂಡು ಸಂದರ್ಭದಲ್ಲಿ ಶಿಗ್ಗಾಂವ್ ನಗರ ವಕೀಲರಾದ BS ಜಕ್ಕಿನಕಟ್ಟಿ, CB ವಕೀಲರು ಹಾಗೂ ಜೀವಿಕಾ ಜಿತಾದಳ ಅಧ್ಯಕ್ಷರಾದ ಶ್ರೀ ಸುರೇಶ್ ಹರಿಜನ ಹಾಗೂ ಶ್ರೀ ಅಶೋಕ್ ಕಾಳೆ ಸಂತ ಸೈನಿಕ ಜಿಲ್ಲಾ ಅಧ್ಯಕ್ಷ, ಜೊತೆಗೆ ಮೊಹಮ್ಮದ್ ರಫೀಕ್, ಆರಿಫ್, ಅಬ್ದುಲ್ ಸತ್ತಾರ್ ತಿಳುವಳ್ಳಿ ಹಾಗೂ ಇನ್ನುಳಿದ ಮುಖಂಡರು ಹಾಜರಾಗಿದ್ದರು. ಅರಿಕೊಪ್ಪ ವಿಶ್ವನಾಥ್ ಎಂ ಕಿತ್ತಿ ತಾಲೂಕು ಶಿರಸ್ತಿದಾರರಿಗೆ ಮನವಿಯನ್ನು ನೀಡಲಾಯಿತು. ವರದಿ ಸೈಯದ್ ಇರ್ಫಾನ್, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಶಿಗ್ಗಾಂವ್. ಶಾಲ್ಯಾಗ ಇವ್ರು ಮಕ್ಕಳಿಗೆ ಪಾಠ ಮಾಡೋರ ಸಂವಿಧಾನ, ಗಾಂಧೀಜಿ, ಮಹಾತ್ಮ ಗಾಂಧೀಜಿ ತ್ಯಾಗ ಬಲಿದಾನಗಳನ್ನು ಇವರೇ ಹೇಳ್ಕೊಳ್ಳಿಲ್ಲ ಅಂದ್ರೆ ಇದು ಈ ರೀತಿ ಕರ್ನಾಟಕದಾಗ ತಹಸೀಲ್ದಾರ್ ಆಫೀಸ್ನಾಗ ಆಗಿರೋದಂದ್ರೆ ಇದೊಂದು ದೊಡ್ಡ ಹಗರಣ ಇದೆ. ಇದೊಂದು ದೊಡ್ಡ ಹಗರಣ. ಅವ್ರು ಏನೈತಿ ಕರೆಸಿ ಕ್ರಮ ತೆಗೆದಲ್ಲ, ಅವ್ರನ್ನ ಸಸ್ಪೆಂಡ ಮಾಡಿಸ್ಬಿಡ್ರಿ, ಅವ್ರು ಅಮಾನತ್ತ ಮಾಡ್ಬಿಡ್ರಿ. ಏನ್ರಿ ಈ ರೀತಿ ಸಣ್ಣ ಪುಟ್ಟ ಇವನ್ನೆಲ್ಲ ಹೇಳ್ಕೊಡ್ಬೇಕನ್ರಿ ಅವ್ರಿಗೆ. ಒಂದಿಟ್ಟು ಈ ಟೈಪ್ ಮಾಡಲ್ಲ ಅಂದ್ರೆ ಒಂದು ಆಚರಣೆ, ಒಂದು ಫೋಟೋಕ್ಕೆ ಒಂದು 2 ಹೂ ಬಿಟ್ಟು ಆಚರಣೆ ಮಾಡಲ್ಲ ಅಂದ್ರೆ ಇದು ಕಾದ್ರಿ ಅವ್ರು ಬಂದ್ರೆ ಅಲ್ಲಿ ಬಂದು ಕಾದ್ರಿ ಅವರು ಅಂಬೇಡ್ಕರ್ ಭವನದಾಗ ಆಚರಣೆ ಮಾಡಿದ್ರಿ, ಇಲ್ಲಿ ಬಂದು ಇಲ್ಲಿ ಆಚರಣೆ ಮಾಡಿದ್ರಿ, ನೀವೆಲ್ಲ ಸಹಕಾರ ಕೊಟ್ರಿ. ಶಾಲೆಗಳು ಮಸ್ತರ್ಗಳಾಗಿ ಇವ್ರು ಈ ರೀತಿ ಮಾಡಿಲ್ಲ ಅಂದ್ರೆ, ಸ್ವಲ್ಪ ಸುಧಾರಣೆ ಮಾಡಿಲ್ಲ ಅಂದ್ರೆ ಮತ್ತೆ ಹೆಂಗ್ರಿ ಅವ್ರು ಮುಂದೆ ವಿಚಾರ ಹೆಂಗ್ರಿ ಅವ್ರದ್ದು? ಅದು ಮುಂದೆ ಹೆಂಗ್ ವಿಚಾರಪ್ಪ? ಅವರು ಶಾಲೆ ಮಕ್ಕಳಾಗಿ ಶಾಲೆ ಶಿಕ್ಷಕರಾಗಿ ಅವ್ರು ಇನ್ನೂ 4 ಮಂದಿಗೆ ಹೇಳ್ಬೇಕು, ಅವ್ರ ಮ್ಯಾಗ ಸೂಕ್ತ ಕ್ರಮ ತಗರಿ ಅಂತೇಳಿ ಎಲ್ಲರ ಪರವಾಗಿ, ಎಲ್ಲರ ಆಗಮಿಸಿದ ಪರವಾಗಿ ನಾವು 2 ಮಾತು ಹೇಳಿ ಮುಗಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಆಮೇಲೆ ಜಂಟಿ ಅವ್ರಿಗೊಂದು ಇವತ್ತಕ್ಕೆ ಸ್ವಲ್ಪ ಯಾಕೆ ಮುಖಾಂತರ ಕಳಿಸ್ಕೊಡ್ರಿಗೆ ನಮ್ಗೆ ವರದಿ ಕೊಡಲ್ಲ ಅಂದ್ರೆ ನಾವು ಪ್ರತಿಭಟನೆ ಮಾಡ್ತೀವಿ. ಅದರ ರಾತ್ರಿ ಹಗಲಿಗೆ 12 ಸದ್ಯಕ್ಕೆ ಕೂಡ್ತೀವಿ ಅಂತೇಳಿ ಈ ತಹಸೀಲ್ದಾರ್ ಮುಖಾಂತರ ಆಗ್ರಹ ಮಾಡ್ತೇನೆ.